ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತಿನ ಸಂಚಿಕೆಯಲ್ಲಿ ಪರ್ಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಚಂದ್ರಮ ಮನಸ್ಸು ಜಾತಃ ಅಂತ ಹೇಳ್ತಾರೆ. ಅಂದರೆ ಮನಸ್ಸಿನ ಕಾರಕ ಚಂದ್ರನನ್ನ ಜೀವನದಲ್ಲಿ ಉಚ್ಚ ಸ್ಥಾನದಲ್ಲಿ ಇಟ್ಕೊಂಡ್ರೆ ನೆಮ್ಮದಿ, ಶಾಂತಿ ಎಲ್ಲವೂ ಕೂಡ ದೊರಕುತ್ತೆ. ಹಾಗಾಗಿ ಆತನ ಅಧಿಪತಿಯಾಗಿರುವಂತಹ ರತ್ನ ಬಂದು ಪರ್ಲ್ ಅಂದರೆ ಮುತ್ತು. ಈ ಪರ್ಲ್ನ ಯಾರ್ಯಾರು ಧರಿಸ್ಬೋದು, ಧರಿಸೋ ಬಗ್ಗೆ ಹೇಗೆ, ಧರಿಸೋದ್ರಿಂದ ಏನೆಲ್ಲ ಲಾಭಗಳಾಗುತ್ತೆ, ಇನ್ನು ಇದು ನಿಜವಾದ ಮುತ್ತ ಅಥವಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ, ಎಲ್ಲಿ ಪರ್ಚೇಸ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ಈ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬಿದಿ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಮನಸ್ಸಿನ ಕಾರಕ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಬೇಕಾಗಿರೋದು ನೆಮ್ಮದಿ, ಸುಖ, ಶಾಂತಿ ಅಂತ ಹೇಳ್ತಿರ್ತಾರೆ. ಅದರಲ್ಲೂ ಮನಸ್ಸಿನ ಕಾರಕ ಚಂದ್ರ ನೆಮ್ಮದಿ ಆಗಿಬಿಟ್ಟಿದ್ರೆ ಜೀವನದಲ್ಲಿ ನಾವು ಡಿಸಿಷನ್ಸ್ ಎಲ್ಲ ತೆಗೆದುಕೊಳ್ಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಶಾಂತಿಯಾಗಿ ಜೀವನದಲ್ಲಿ ಇರಬೇಕಂತಂದರೆ ಕೆಲವೊಂದು ಈ ಸ್ಟೋನ್ಸ್ಗಳನ್ನ ಧರಿಸೋದ್ರಿಂದ ನೆಮ್ಮದಿ ಸಿಗುತ್ತೆ ಅಂತಾರೆ. ಅದರಲ್ಲಿ ಪ್ರಮುಖವಾಗಿ ಈ ಮುತ್ತು ಅಂತ ಹೇಳ್ತಾರೆ. ಬಟ್ ಯಾರು ಮುತ್ತನ್ನು ಧರಿಸ್ಬೋದು, ಯಾರು ಧರಿಸಬಾರ್ದು ಅನ್ನೋದ್ರ ಬಗ್ಗೆ ತುಂಬ ಜನರಿಗೆ ಮಾಹಿತಿ ಇರೋದಿಲ್ಲ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ತಿಳಿಸ್ಕೊಳ್ಳೋಣ. ಸೊ ಮುತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. TV9 ವಿಷಯರಿಗೆ ಈ ಕಾರ್ಯಕ್ರಮ ದಿ ಪವರ್ ಆಫ್ ಜೆಮ್ ಸ್ಟೋನ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ಯಾವುದಂದರೆ ಮುತ್ತು ಜೆಮ್ ಸ್ಟೋನ್ ಕೇಳ್ತಾರೆ. ಅಂದರೆ ಎಷ್ಟೋ ಜಾಗ ಮುತ್ತು ಜೆಮ್ ಸ್ಟೋನ್ ಸಿಗುತ್ತೆ. ಈ ಜನ್ರೇಷನಲ್ಲಿ, ಈ ಎನ್ವೈರ್ನ್ಮೆಂಟಲ್ಲಿ ಒನ್ ಆಫ್ ದಿ ಕಾಮನ್ ಜೆಮ್ ಸ್ಟೋನ್ ಅಂದರೆ ಅದು ಯಾವುದಂದರೆ ಮುತ್ತು. ಜ್ಯುವೆಲರಿನಲ್ಲಿ ನೀವು ನೋಡ್ತಾ ಇರ್ತೀರಾ ಮುತ್ತು. ಗೋಲ್ಡ್ ಜ್ಯುವೆಲರಿ, ಸಿಲ್ವರ್ ಜ್ಯುವೆಲರಿ, ಆಂಟಿಕ್ ಜ್ಯುವೆಲರಿ ಅಥವಾ ಟೆಂಪಲ್ ಜ್ಯುವೆಲರಿನೂ ಕೂಡ ಮುತ್ತು. ನಿಮ್ಮ ಕಿವಿನಲ್ಲಿನೂ ಕೂಡ ಮುತ್ತು. ಇಟ್ ಮೈ ಬಿ ಡ್ರೆಸ್ನಲ್ಲಿನೂ ಕೂಡ ಮುತ್ತು. ನೋಡಿ, ಎಲ್ಲ ಕಡೆ ಕಾಮನ್ ಆಗಿದೆ. ಬಿಕಾಸ್ ದಿ ಸ್ಟೋನ್ ಈಸ್ ಆಫ್ ಅವರ್ ಲವ್, ದಿ ಸ್ಟೋನ್ ಆಫ್ ಅ ಬ್ಯೂಟಿ. ನೋಡಿದ ತಕ್ಷಣ ಒಂದು ಬ್ಯೂಟಿ ಆಗುತ್ತೆ ಅಲ್ಲ. ಫೇಶಿಯಲ್ ಮಾಡೋಕ್ಕೋಗಿ ಫೇಶಿಯಲ್ನೂ ಕೂಡ ಪರ್ಲ್ ಇರುತ್ತೆ, ಪರ್ಲ್ ಥಿಂಗ್ಸ್ ಇರುತ್ತೆ. ಪರ್ಲ್ ಈಸ್ ಎ ನ್ಯಾಚುರಲ್ ಕ್ರಿಯೇಚರ್. ಓಕೆನಾ? ಇದು ಹೌ ಇದು ಯಾವ ರೀತಿಯಲ್ಲಿ ಮೇಡ್ ಆಗಿದೆ ಅಂದರೆ ಒಂದು ಸೀಪೆ ಬರುತ್ತೆ. ಒಂದು ಬಿಕಾಸ್ ಆಫ್ ದಿ ಶೆಲ್ಲಿಂದ, ಆ ಕ್ರಿಯೇಚರಿಂದ, ಆಸ್ಟರಿಂದ ಆ ಪರ್ಲ್ ಆಸ್ಟರ್ ಇರುತ್ತೆ. ಆಮೇಲೆ ಆ ಒಂದು ಪರ್ಲ್ ಡೆವಲಪ್ ಆಗುತ್ತೆ ಬಿಕಾಸ್ ಆಫ್ ದಿ ಸ್ಟ್ರಕ್ಚರ್, ಕ್ಯಾಲ್ಶಿಯಮ್ ಆ್ಯಂಡ್ ದಿ ಪ್ರೋಟೀನ್ ಸ್ಟ್ರಕ್ಚರ್ ಆ್ಯಂಡ್ ದಿ ಐರನ್ ಪ್ರೆಸೆಂಟ್ ಇನ್ ದಿ ಆಸ್ಟರ್. ಆವಾಗಲೇ ಆ ಜೆಮ್ ಸ್ಟೋನ್ ಕ್ರಿಯೇಟ್ ಆಗುತ್ತೆ. ನೋಡಿ, ಎಷ್ಟೋ ಜಾಗ ನೀವು ನೋಡಿರ್ತೀರ ಪ್ಲಾಸ್ಟಿಕ್ ಪರ್ಲ್ಸ್, ಹೀಟೆಡ್ ಪರ್ಲ್ಸ್ ಮತ್ತು ಪೌಡರ್ ಪರ್ಲ್ಸ್ ಎಲ್ಲ ಕಡೆ ಕಾಮನ್ ಆಗಿಬಿಟ್ಟಿದೆ. ಕಾಮನ್ ಆಗಿದೆ. ಸೊ ಇವಾಗ ಏನಾಗುತ್ತೆ, ಆಸ್ಟ್ರಾಲಜಿಕಲಿ ಬೆನಿಫಿಟ್ಸ್ ನಾವು ವೇರ್ ಮಾಡಬೇಕು ಪರ್ಲ್ ಅಂತ ನಾವು ಹೇಳ್ತೀವಿ. ಆಸ್ಟ್ರಾಲಜಿಕಲಿ ಜೆಮ್ ಸ್ಟೋನ್ ವೇರ್ ಮಾಡಬೇಕಂದ್ರೆ, ಮುತ್ತು ಜೆಮ್ ಸ್ಟೋನ್ ವೇರ್ ಮಾಡಬೇಕಂದ್ರೆ ನ್ಯಾಚುರಲ್ ಇರಬೇಕು, ಅನ್ಹೀಟೆಡ್ ಇರಬೇಕು, ಅನ್ಟ್ರೀಟೆಡ್ ಇರಬೇಕು. ಈ ಜನ್ರೇಷನಲ್ಲಿ ಆ ಮುತ್ತು ಸಿಗ್ತಾ ಇಲ್ಲ. ವೈ? ಬಿಕಾಸ್ ಫಾರ್ಮಿಂಗ್ ಪರ್ಲ್ಸ್ ತುಂಬ ಕಾಮನ್ ಆಗಿಬಿಟ್ಟಿದೆ. ಈ ಜನ್ರೇಷನಲ್ಲಿ ಕೂಡ ಫಾರ್ಮಿಂಗ್ ಪರ್ಲ್ಸ್ ಸ್ಟಾರ್ಟಿಂಗ್ ಅಷ್ಟು ಫೇಮಸ್ ಇರಲ್ಲ. ಫಾರ್ಮಿಂಗ್ ಪರ್ಲ್ ಇವಾಗ ಲಾಭ ಸಿಗ್ತಾ ಇದೆ. ಫಾರ್ಮಿಂಗ್ ಪರ್ಲ್ಸ್ನಲ್ಲಿ ತುಂಬ ಜಾಸ್ತಿ ಲಾಭ ಇದೆ. ಸೊ ಈ ಫಾರ್ಮಿಂಗ್ ಪರ್ಲ್ಸ್ ತುಂಬ ಕಾಮನ್ ಆಗಿಬಿಟ್ಟಿದೆ. ಸೊ ನಾವು ಜ್ಯುವೆಲರಿನೂ ಕೂಡ ನಾವು ನೋಡ್ತಾ ಇರ್ತೀವಿ, ಸರಾನಲ್ಲಿನೂ ಕೂಡ ವೇರ್ ಮಾಡ್ತಾ ಇದ್ವಿ. ಮತ್ತು ಅದೇ ಜೆಮ್ ಸ್ಟೋನ್, ಅದೇ ಮುತ್ತು ಫಿಂಗರ್ನಲ್ಲಿನೂ ಕೂಡ ಕೊಡ್ತಾ ಇದ್ದಾರೆ. ಎಷ್ಟೋ ಜ್ಯುವೆಲರ್ಸ್ ಕೊಡ್ತಾ ಇದ್ದಾರೆ, ಎಷ್ಟೋ ಅಂಗಡಿನಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ನಾವು ಆಯ್ಕೆ ಮಾಡಬೇಕಂದ್ರೆ ಸರ್ಟಿಫಿಕೇಟ್ ಮೂಲಕ GIA ಜೆಮ್ ಸ್ಟೋನ್, ಪರ್ಲ್ ಜೆಮ್ ಸ್ಟೋನ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ನಮ್ಮ ದೇಶ ಭಾರತದಲ್ಲಿ, ಇಂಡಿಯಾನಲ್ಲಿ. ಆ ಮೂಲಕ ನಾವು ಜೆಮ್ ಸ್ಟೋನ್ ಐಡೆಂಟಿಫೈ ಮಾಡಬಹುದು. ಅದು ಆಗಲ್ಲ. ಇವಾಗ ಇನ್ ಜನರಲ್ ಯಾವ ಜೆಮ್ ಸ್ಟೋನ್ ನಾವು, ಯಾವ ಪರ್ಲ್ ನಾವು ಆಯ್ಕೆ ಮಾಡಬೇಕಂತೂ ಇವತ್ತು ಮಾಹಿತಿ ತೊಗೊಳ್ಳೋಣ. ನೋಡಿ, ಪರ್ಲ್ ಸುಮಾರು ದೇಶದಲ್ಲಿ ಸಿಗುತ್ತೆ. ಆಸ್ಟ್ರೇಲಿಯಾ, ಚೈನಾ, ಇಂಡಿಯಾ, ಶ್ರೀಲಂಕಾ, ಸೌತ್ ಸಿ, ಇರಾನ್, ಡಿಫ್ರೆಂಟ್ ಬಸ್ರಾ, ಡಿಫ್ರೆಂಟ್ ಕ್ವಾಲಿಟೀಸ್ನಲ್ಲಿ, ಡಿಫ್ರೆಂಟ್ ಸೈಜ್ನಲ್ಲಿ, ಡಿಫ್ರೆಂಟ್ ಶೇಪ್ನಲ್ಲಿ, ಡಿಫ್ರೆಂಟ್ ದೇಶನಲ್ಲಿ ಸಿಗುತ್ತೆ. ಈ ಕಾಲ್ನಲ್ಲಿ, ಈ ಜನ್ರೇಷನಲ್ಲಿ ಸಿಗ್ತಾ ಇರೋಂಥ ಪರ್ಲ್ ಅದು ಬಂದುಬಿಟ್ಟು 5 ರೀತಿ ಪರ್ಲ್ ನಿಮಗೆ ಸಿಗ್ತಾ ಇದೆ. ಫಸ್ಟ್ ಒನ್ ಫಾರ್ಮಿಂಗ್ ಪರ್ಲ್, ಸೆಕೆಂಡ್ ಒನ್ ಕೇಶಿ ಪರ್ಲ್, ಥರ್ಡ್ ಒನ್ ಸೌತ್ ಸಿ ಪರ್ಲ್, ಫೋರ್ತ್ ಒನ್ ಬಸ್ರಾ ಪರ್ಲ್, ಫಿಫ್ತ್ ಒನ್ ಚೈನಾ ಪರ್ಲ್. ಈ 5 ರೀತಿಯಂಥ ಪರ್ಲ್ ಆಸ್ಟ್ರಾಲಜಿಕಲಿ ಎಲ್ಲ ಜ್ಯುವೆಲರ್ಸ್ ಕೊಡ್ತಾ ಇದ್ದಾರೆ. 5 ರೀತಿಯಲ್ಲಿ ಯಾವುದು ತುಂಬ ಸರ್ವಶ್ರೇಷ್ಠ ಅಂತ ನಾವು ಹೇಳ್ತೀವಿ. ಸರ್ವಶ್ರೇಷ್ಠ ಯಾವುದಂದರೆ ಬಸ್ರಾ ಪರ್ಲ್ ಫಸ್ಟ್, ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಯಾವುದಂದರೆ ಸೌತ್ ಸಿ ಪರ್ಲ್, ಥರ್ಡ್ ಯಾವುದಂದರೆ ಕೇಶಿ ಪರ್ಲ್. ಇವಾಗ ಹೈದರಾಬಾದ್ನಲ್ಲಿ ಪರ್ಲ್ ಅಂತ ನಾವು ಎಲ್ಲರಿಗೆ ಗೊತ್ತಿರುತ್ತೆ, ಫೇಮಸ್ ಇದೆ ಅಂತ. ಎಲ್ಲ ಕಡೆ ನಾವು ಹೈದರಾಬಾದ್ಗೆ ಹೋಗ್ತೀವಿ ಅಂದರೆ, ನಾನು ಹೋಗಿದ್ದೀನಿ 2-3 ಸತಿ, ಪರ್ಲ್ ತೊಗೊಂಡು ಬನ್ನಿ ಅಥವಾ ಪರ್ಲ್ ಸರ ತೊಗೊಂಡು ಬನ್ನಿ ಅಂತ ಹೇಳ್ತೀವಿ. ಬಿಕಾಸ್ ಅಲ್ಲಿ ಫಾರ್ಮಿಂಗ್ ಆಗಿದೆ. ದಟ್ ಈಸ್ ಆಲ್ ಫಾರ್ಮಿಂಗ್ ಪರ್ಲ್ಸ್. ಅಲ್ಲಿ ಆಸ್ಟ್ರಾಲಜಿಕಲಿ ನಿಮಗೆ ಏನು ರಿಸಲ್ಟ್ ಸಿಗಲ್ಲ. ನೋಡಿ, ನೀವು ಫಸ್ಟ್ ಕ್ವಶನ್ ಕೇಳಿದ್ದೀರಾ, ನಾವು ಪರ್ಲ್ ಜೆಮ್ ಸ್ಟೋನ್ ವೇರ್ ಮಾಡಬೇಕು, ವೇರ್ ಮಾಡಬಾರ್ದು.
ಹೌದಲ್ಲ? ಎಷ್ಟೋ ಜನಕ್ಕೆ ಇರುತ್ತೆ ಅಸ್ಟ್ರಾಲಜಿಕಲಿ ನಾವು ವೇರ್ ಮಾಡಿದ್ವಿ ಈ ನೆಗೆಟಿವ್ ಎನರ್ಜಿ ಸಿಗುತ್ತೆ ಅಥವಾ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಫಸ್ಟ್ ಪಾಯಿಂಟ್, ಜೆಮ್ ಸ್ಟೋನ್ ಪರ್ಲ್ನಲ್ಲಿ ನಿಮಗೆ ಏನು ನೆಗೆಟಿವ್ ಎನರ್ಜಿ ಸಿಗಲ್ಲ, ಎವ್ರಿ ಒನ್ ಕ್ಯಾನ್ ವೇರ್. ಸೆಕೆಂಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಜೆಮ್ ಸ್ಟೋನ್ ಈಸ್ ಮೇಡ್ ಇನ್ ನ್ಯಾಚುರಲ್ ಫಾರ್ಮೇಷನ್. ದಿಸ್ ಪರ್ಲ್ ಈಸ್ ಮೇಡ್ ಇನ್ ಫಾರ್ಮಿಂಗ್ ಪರ್ಲ್ನಲ್ಲಿ ನಿಮಗೆ ಏನು ಬೆನಿಫಿಟ್ ಸಿಗಲ್ಲ. ಆಸ್ಟ್ರಾಲಜಿಕಲಿ ನಿಮಗೆ ಏನು ಉಪಯೋಗ ಬರಲ್ಲ. ನೀವು ಸರ ಹಾಕ್ಕೊಳ್ಳಿ, ಹಾರ ಮಾಡ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ, ನಿಮಗೆ ಆಸ್ಟ್ರಾಲಜಿಕಲಿ ಬೆನಿಫಿಟ್ ಸಿಗಲ್ಲ. ಆಸ್ಟ್ರಾಲಜಿಕಲಿ ಬೆನಿಫಿಟ್ ಸಿಗಬೇಕಂದ್ರೆ ಅದು ಜೆಮ್ ಸ್ಟೋನ್ ನ್ಯಾಚುರಲ್ ಇರಬೇಕು ಮತ್ತು ಅನ್ಟ್ರೀಟೆಡ್ ಇರಬೇಕು ಮತ್ತು ಸೌತ್ ಸಿ ಇರಬೇಕು ಅಥವಾ ಬಸ್ರಾ ಇರಬೇಕು ಅಥವಾ ಕೇಶಿ ಇರಬೇಕು. ನೋಡಿ, ಇವಾಗ ತುಂಬ ಪರ್ಲ್ಸ್ ನಾವು ಕ್ವಾಲಿಟಿ ತೊಗೊಂಡು ಬಂದಿದ್ದೀವಿ. ನಾನು ಮೊನ್ನೆ ಕೋಲ್ಕತ್ತಾಕ್ಕೆ ಹೋಗ್ದೆ. ಕೋಲ್ಕತ್ತಾನಲ್ಲಿ ಕೂಡ ಫಾರ್ಮಿಂಗ್ ಪರ್ಲ್ಸ್ ತುಂಬ ಫೇಮಸ್ ಇದೆ. ನಾವು ಹೈದರಾಬಾದ್ ಅಂತ ನಾವು ಹೇಳ್ತೀವಿ. ಕೋಲ್ಕತ್ತಾನಲ್ಲಿ ಕೂಡ ಫಾರ್ಮಿಂಗ್ ಪರ್ಲ್ಸ್ ತುಂಬಾ ಫೇಮಸ್, ತುಂಬ ಕಾಮನ್ ಆಗಿಬಿಟ್ಟಿದೆ. ಪರ್ಲರು ಕೂಡ ಕಲರ್ ವೇರಿಯೇಷನ್ ಇರೋದು ನೋಡ್ತೀವಿ. ರೋಸ್ ಗೋಲ್ಡ್ ಇರುತ್ತೆ, ತುಂಬ ಡಾರ್ಕ್ ಇರುತ್ತೆ, ಕೆಲವೊಂದು ನ್ಯಾಚುರಲ್ ಆಗಿ ವೈಟ್ ಕಲರ್ ಇರುತ್ತೆ. ಯಾವುದು ತುಂಬ ನೋಡಿ, ಪರ್ಲ್ಸ್ ತುಂಬ ಕಲರ್ನಲ್ಲಿ ಬರುತ್ತೆ. ಟ್ರೀಟೆಡ್ ಪರ್ಲ್ಸ್ನ ಬರುತ್ತೆ ಮತ್ತು ಕಲರ್ ಟ್ರೀಟೆಡ್ ಪರ್ಲ್ಸ್ನ ಬರುತ್ತೆ. ಗೋಲ್ಡನ್ ಕಲರ್ ಬರುತ್ತೆ, ಬ್ರೌನ್ ಕಲರ್ ಬರುತ್ತೆ, ಬ್ಲ್ಯಾಕ್ ಕಲರ್ ಬರುತ್ತೆ, ಕ್ರೀಮ್ ಕಲರ್ ಬರುತ್ತೆ, ಶುಗರ್ ನಟ್ ವೈಟ್ ಕಲರ್ ಬರುತ್ತೆ, ಸುಮಾರು ಕಲರ್ಸ್ನಲ್ಲಿ ಬರುತ್ತೆ. ನಾನೇನು ಹೇಳ್ತೀನಿ, ಆಸ್ಟ್ರಾಲಜಿಕಲಿ ಒನ್ ಆಫ್ ದಿ ಬೆಸ್ಟ್ ಪರ್ಲ್ ಅಂದರೆ ವೈಟ್ ಪರ್ಲ್. ದಿ ಬೆಸ್ಟ್ ಕ್ವಾಲಿಟಿ ಪರ್ಲ್ ಅಂದರೆ ವೈಟ್ ಪರ್ಲ್. ಸೌತ್ ಸಿ ಪರ್ಲ್ ವಿಶೇಷ ಏನಂದರೆ ತುಂಬ ರೌಂಡ್ ಇರುತ್ತೆ. ನಾನು 4-5 ಪರ್ಲ್ಸ್ ನೀವು ಕ್ವಾಲಿಟಿ ತೋರಿಸ್ತೀನಿ. ಐಡೆಂಟಿಫೈ ಯಾವ ರೀತಿಯಲ್ಲಿ ಮಾಡಬೇಕು, ಪ್ರೈಸಿಂಗ್ ಯಾವ ರೀತಿಯಲ್ಲಿ ನಾವು ಮಾಡಬೇಕು ಮತ್ತು ಕ್ಲಾರಿಫೈ ಯಾವ ರೀತಿಯಲ್ಲಿ ಮಾಡಬೇಕು ನೋಡೋಣ. ಫಸ್ಟ್ ಪಾಯಿಂಟ್, ಇದು ಬಂದುಬಿಟ್ಟು ಕೋಲ್ಕತ್ತಾ ಪರ್ಲ್. ಕೋಲ್ಕತ್ತಾ ಪರ್ಲ್ ವಿಶೇಷ ಏನಂದರೆ ಅನ್ಶೇಪ್ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಫಾರ್ಮಿಂಗ್ ಪರ್ಲ್. ಇದರಲ್ಲಿ ನಿಮಗೆ ಏನು ಬೆನಿಫಿಟ್ಸ್ ಸಿಗಲ್ಲ. ಕೋಲ್ಕತ್ತಾ ಪರ್ಲ್ನಲ್ಲಿ 1.1% ಬೆನಿಫಿಟ್ಸ್ ನಿಮಗೆ ಸಿಗಲ್ಲ. ಸೆಕೆಂಡ್ ಅಂದರೆ ಹೈದರಾಬಾದ್ ಪರ್ಲ್ನಲ್ಲಿ ಕೂಡ ನಿಮಗೆ ಏನು ಬೆನಿಫಿಟ್ ಸಿಗಲ್ಲ. ಥರ್ಡ್ ಪಾಯಿಂಟ್, ಕೇಶಿ ಪರ್ಲ್. ಇದು ಬಂದುಬಿಟ್ಟು ಕೇಶಿದು ಪರ್ಲ್. ಕೇಶಿ ಪರ್ಲ್ ಏನಂದರೆ ಸೆಮಿ ಸರ್ಕಲ್ ಇರುತ್ತೆ, ಅನ್ಶೇಪ್ ಇರುತ್ತೆ, ಸೆಮಿ ಶೇಪ್ ಇರುತ್ತೆ. ಇದು ಬಂದುಬಿಟ್ಟು ವಿಶೇಷ ಏನಂದರೆ ನ್ಯಾಚುರಲ್ ಇರುತ್ತೆ ಆ್ಯಂಡ್ ನ್ಯಾಚುರಲ್ ಫಾರ್ಮೇಷನ್ ಇರುತ್ತೆ. ಇದು ಒಂದಲ್ಲಿ ಅನ್ಶೇಪ್ ಇರುತ್ತೆ. ಇದರಲ್ಲಿ ಬೆನಿಫಿಟ್ ಸಿಗುತ್ತೆ, ಬಟ್ ಅಷ್ಟು ಬೆನಿಫಿಟ್ಸ್ ನಿಮಗೆ ಸಿಗಲ್ಲ. ಈ ಕ್ಯಾನ್ 100% ಬೆನಿಫಿಟ್ಸ್ ನಿಮಗೆ ಸಿಗಲ್ಲ. ದಿಸ್ ಕಾಲ್ ಕೇಶಿ ಪರ್ಲ್. ಬಟ್ ಬೇಸಿಕ್ ಬೆನಿಫಿಟ್ಸ್ ಅಂತ ನಿಮಗೆ ಸಿಗುತ್ತೆ. ದಿಸ್ ಅ ನ್ಯಾಚುರಲ್ ಪರ್ಲ್. ನೆಕ್ಸ್ಟ್ ಯಾವುದಂದರೆ ನನಗೆ ತುಂಬ ಇಷ್ಟ ಅಂತ ಪರ್ಲ್, ಅದು ಯಾವುದಂದರೆ ಸೌತ್ ಸಿ ಪರ್ಲ್ ವಿಶೇಷ ಏನಂದರೆ ಫುಲ್ಲಿ ರೌಂಡ್ ಇರುತ್ತೆ ಈ ಪರ್ಲ್. ಅಂದರೆ 360 ಡಿಗ್ರಿನೂ ಕೂಡ ರೌಂಡ್ ಇರುತ್ತೆ. ಇದು ನೋಡಿ, ಫುಲ್ಲಿ ರೌಂಡ್, ಎಷ್ಟು ರೊಟೇಟ್ ಮಾಡೋದನ್ನು ಕೂಡ ರೌಂಡ್ ಶೇಪಲ್ಲಿ ಇರುತ್ತೆ. ಇದೇ ಸೌತ್ ಸಿ ಪರ್ಲ್ದು ವಿಶೇಷ. ನೋಡಿ, ಫುಲ್ ರೌಂಡ್ ಇರುತ್ತೆ ಪರ್ಲ್. ಈ ಸರ್ಟಿಫಿಕೇಟ್ನಲ್ಲೂ ಕೂಡ ಇರುತ್ತೆ, ಒರಿಜಿನ್ ಫ್ರಮ್ ಸೌತ್ ಸಿ ಆ್ಯಂಡ್ ನ್ಯಾಚುರಲ್ ಪರ್ಲ್, ಅನ್ಟ್ರೀಟೆಡ್ ಪರ್ಲ್, ನ್ಯಾಚುರಲ್ ಇನ್ಕ್ಲೂಷನ್ಸ್ ಫೌಂಡ್. ಸೊ ದಿಸ್ ಈಸ್ ಕಾಲ್ ಸೌತ್ ಸಿ ಪರ್ಲ್. ಇದಕ್ಕಿಂತ ಹೈ ಕ್ವಾಲಿಟಿ ಬರುತ್ತೆ, ಅದು ಯಾವುದಂದರೆ ಅದು ಬಂದುಬಿಟ್ಟು ಬಸ್ರಾ ಪರ್ಲ್. ಒನ್ ಆಫ್ ದಿ ರೇರೆಸ್ಟ್ ಪರ್ಲ್. ಎಲ್ಲ ಕಡೆ ಸಿಗ್ತಾ ಇಲ್ಲ ಇದು ಪರ್ಲ್. ಇದು ಬಂದುಬಿಟ್ಟು ಬಸ್ರಾ ಅಂತ ನಾವು ಹೇಳ್ತೀವಿ. ಬಸ್ರಾದಿಂದ ಈ ಜೆಮ್ ಸ್ಟೋನ್ ಪರ್ಲ್ ಅಂತ ನಾವು ಇದು ಮಾಡಿದ್ವಿ, ಇಂಪೋರ್ಟ್ ಮಾಡಿದ್ವಿ. ಸೊ ಇಟ್ಸ್ ಅ ವೆರಿ ರೇರೆಸ್ಟ್ ಪರ್ಲ್ ಅಂತ ನಾವು ಹೇಳ್ತೀವಿ. ಅದು ಸ್ವಲ್ಪ ಶೇಪ್ನಲ್ಲಿ ಕೂಡ ಬರುತ್ತೆ, ಸೆಮಿ ರೌಂಡ್ ಶೇಪ್ನಲ್ಲಿ ಕೂಡ ಬರುತ್ತೆ. ಇದು ಗೊತ್ತಾಯಿತು, ಇಷ್ಟು ದೇಶನಲ್ಲಿ ನಿಮಗೆ ಸಿಗುತ್ತೆ. ಯಾವ ಫಾರ್ಮ್ಯಾಟಲ್ಲಿ ಹಾಕಿದ್ರೆ ಹೆಚ್ಚಿನ ಲಾಭಗಳು ಸಿಗುತ್ತೆ? ರಿಂಗ್ ಫಾರ್ಮ್ಯಾಟ್, ಪೆಂಡೆಂಟ್ ಫಾರ್ಮ್ಯಾಟ್. ಒನ್ ಆಫ್ ದಿ ಬೆಸ್ಟ್ ಫಾರ್ಮ್ಯಾಟ್ ರಿಂಗ್ ಆ್ಯಂಡ್ ಪೆಂಡೆಂಟ್ ಫಾರ್ಮ್ಯಾಟ್. ಒನ್ ಆಫ್ ದಿ ಬೆಸ್ಟ್ ಅಂದರೆ ರಿಂಗ್ ಫಾರ್ಮ್ಯಾಟ್ ಅಂತ ಹೇಳ್ತೀವಿ. ರಿಂಗ್ನಲ್ಲಿ ಯಾವುದು ಫಿಂಗರ್ ಅಂದರೆ ಬಂದುಬಿಟ್ಟು ಲಿಟಲ್ ಫಿಂಗರ್. ಯಾವ ಮೆಟಲ್ ಅಂದರೆ ಅದು ಬಂದುಬಿಟ್ಟು ಬೆಳ್ಳಿ. ರಿಂಗ್ನಲ್ಲಿ ಲಿಟಲ್ ಫಿಂಗರ್ನಲ್ಲಿ ಬೆಳ್ಳಿನಲ್ಲಿ ನೀವು ವೇರ್ ಮಾಡ್ಬೋದು, ಸಿಲ್ವರ್ ಅಥವಾ ವೈಟ್ ಗೋಲ್ಡ್ನಲ್ಲಿನೂ ಕೂಡ ವೇರ್ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಗೋಲ್ಡ್ನಲ್ಲಿನೂ ಕೂಡ ಈ ಜೆಮ್ ಸ್ಟೋನ್ ನೀವು ಧರಿಸ್ಬೋದು. ನೋಡಿ, ಇದು ಆಯಿತು ನಿಮಗೆ ಯಾವ ಫಿಂಗರ್ನಲ್ಲಿ ನೀವು ವೇರ್ ಮಾಡಬೇಕು. ಯಾವ ದೇಶದ ನಿಮಗೆ ಗೊತ್ತಾಯಿತು. ಆಸ್ಟ್ರಾಲಜಿಕಲಿ 3 ಕಂಟ್ರೀಸ್ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಅದು ಯಾವುದಂದರೆ ಸೌತ್ ಸಿ, ಬಸ್ರಾ ಮತ್ತು ಕೇಶಿ ಪರ್ಲ್. ಈ 3 ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಪರ್ಲ್ ಕ್ವಾಲಿಟಿ ನಾವು ಯಾವ ರೀತಿಯಲ್ಲಿ ನಾವು ಐಡೆಂಟಿಫೈ ಮಾಡಬೇಕು. ಡೂಪ್ಲಿಕೇಟ್ಸ್ ಪರ್ಲ್ ಬರ್ತಾ ಇದೆ, ನಿಮಗೆ ಡೂಪ್ಲಿಕೇಟ್ ಬಿಟ್ಬಿಡಿ, ಅದು ಟಾಪಿಕೇ ನಮಗೆ ಬೇಡ. ಇವಾಗ ಯಾವ ಕ್ವಾಲಿಟಿ ನಾವು ತೊಗೊಳ್ಬೇಕು. ನೋಡಿ, ಎಲ್ಲ ಪರ್ಲ್ನಲ್ಲಿ ಇನ್ಕ್ಲೂಷನ್ಸ್ ಇರುತ್ತೆ. ಎಷ್ಟು ಇನ್ಕ್ಲೂಷನ್ಸ್ ಇರುತ್ತೆ ಅಷ್ಟು ವ್ಯಾಲ್ಯೂ ಕಡಿಮೆ ಇರುತ್ತೆ. ಗೊತ್ತಾಯ್ತಲ್ಲ. ನ್ಯಾಚುರಲ್ ಮುತ್ತಿನಲ್ಲಿ ನೋಡಿ ಡಾಟ್ಸ್. ಸೌತ್ ಸಿ ಪರ್ಲ್ನಲ್ಲಿ ಹೇಗೆ ಚಂದ್ರನಲ್ಲಿ ಸ್ಮಾಲ್ ಡಾಟ್ಸ್ ಇದೆ, ಅದೇ ರೀತಿಯಲ್ಲಿ ಸ್ಮಾಲ್ ಡಾಟ್ಸ್ ಇದೆ. ನೋಡಿ, ಸ್ಮಾಲ್ ಡಾಟ್ಸ್ ಇದೆ. ಎಷ್ಟು ಡಾಟ್ಸ್ ಜಾಸ್ತಿ ಇರುತ್ತೆ, ಇನ್ಕ್ಲೂಷನ್ಸ್ ಜಾಸ್ತಿ ಇರುತ್ತೆ, ಅಷ್ಟು ವ್ಯಾಲ್ಯೂ ಕಡಿಮೆ ಇರುತ್ತೆ. ಎಷ್ಟು ಇನ್ಕ್ಲೂಷನ್ಸ್ ಕಡಿಮೆ ಇರುತ್ತೆ ಅಷ್ಟು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಜಾಸ್ತಿ ಇನ್ಕ್ಲೂಷನ್ಸ್ ಇದೆ ಅಂದರೆ ವ್ಯಾಲ್ಯೂ ಕಡಿಮೆ ಇನ್ಕ್ಲೂಷನ್ಸ್ ಇದೆ ಅಂದರೆ ವ್ಯಾಲ್ಯೂ ಜಾಸ್ತಿ. ಎಷ್ಟು ಟ್ರಾನ್ಸ್ಪರೆನ್ಸ್ ಅಂದರೆ ಲಸ್ಟರ್ ಎಷ್ಟು ಚೆನ್ನಾಗಿರುತ್ತೆ. ಲಸ್ಟರ್ ಅಂದರೆ ನಾವು ಹೇಳ್ತೀವಿ ಸ್ಕಿನ್.
ದಿ ಪರ್ಲ್ ಸ್ಕಿನ್ ಅಂತ ಹೇಳ್ತೀವಿ. ಎಷ್ಟು ಸ್ಮೂತ್ ಆಗಿರುತ್ತೆ, ಎಷ್ಟು ಕ್ಲಾರಿಟಿ ಆಗಿರುತ್ತೆ, ಎಷ್ಟು ಶೈನಿ ಇರುತ್ತೆ, ಅಷ್ಟು ಆ ಪರ್ಲ್ದು ವ್ಯಾಲ್ಯೂ ಜಾಸ್ತಿ, ಬೆಲೆ ಜಾಸ್ತಿ ಆಗುತ್ತೆ. ನೋಡಿ ಸೌತ್ ಸೀನಲ್ಲಿ ಎಕ್ಸಾಂಪಲ್ ನಾನು ಪ್ರೈಸ್ ಗೈಡ್ಲೈನ್ಸ್ ನಿಮಗೆ ಹೇಳ್ತೀನಿ. ನಾರ್ಮಲ್ ಸೌತ್ ಸಿ ಪರ್ಲ್ ಸ್ಟಾರ್ಟ್ ಆಗೋದು 200 ರೂಪಾಯಿ, 250 ರೂಪಾಯಿಂದ ಪರ್ ಕ್ಯಾರೆಟ್. ಅದರಲ್ಲಿ ಇನ್ಕ್ಲೂಷನ್ಸ್ನು ಕೂಡ ಇರುತ್ತೆ. 200ರಿಂದ 500ನಲ್ಲಿ ಮೇಜರ್ ಇನ್ಕ್ಲೂಷನ್ಸ್ ಇರುತ್ತೆ. ಸಮ್ ಶೇಪ್ಲೆಸ್ ಪರ್ಲ್ ಇರುತ್ತೆ, ಸೆಮಿ ಓವಲ್, ಸೆಮಿ ರೌಂಡ್ ಅಂತ ನಾವು ಹೇಳ್ತೀವಿ. 500 to 800ನಲ್ಲಿ ರೌಂಡ್ ಇರುತ್ತೆ, ಸ್ವಲ್ಪ ಕಲರ್ ಶೇಡಿಶ್ ಇರುತ್ತೆ ಮತ್ತು ನ್ಯಾಚುರಲ್ ಇರುತ್ತೆ ಆ ಪರ್ಲ್. 800 to 1500ನಲ್ಲಿ ರೌಂಡ್ ಇರುತ್ತೆ, ಇನ್ಕ್ಲೂಷನ್ಸ್ ಕಡಿಮೆ ಇರುತ್ತೆ, ಸ್ವಲ್ಪ ಡಾಟ್ಸ್ ಇರುತ್ತೆ ಮತ್ತು ವೈಟ್ನೆಸ್ ಇರುತ್ತೆ. ಅಬವ್ 1500, 2000, 3000, 4000ನಲ್ಲಿ ಆ ಪರ್ಲ್ ಕ್ಲಾರಿಟಿ ಚೆನ್ನಾಗಿರುತ್ತೆ, ಫುಲ್ ರೌಂಡ್ ಇರುತ್ತೆ, ತುಂಬ ಬ್ಯೂಟಿ ಇರುತ್ತೆ, ಲಸ್ಟರ್ ಚೆನ್ನಾಗಿರುತ್ತೆ, ಆ ಸ್ಕಿನ್ ಚೆನ್ನಾಗಿರುತ್ತೆ ಮತ್ತು ಶೈನಿ ಇರುತ್ತೆ. ಎಕ್ಸಾಂಪಲ್ ಇದು ನೋಡಿ ಬಸ್ರಾನಲ್ಲಿ ಇದು ಟಾಪೆಸ್ಟ್ ಕ್ವಾಲಿಟಿ ಪರ್ಲ್ ಅಂತ ಹೇಳ್ತೀವಿ. ನೋಡಿ ಎಷ್ಟೋ ಶೈನಿ ಇದೆ ನೋಡಿ, ಇಟ್ಸ್ ಟೋಟಲಿ ಶೈನಿಂಗ್, ಕ್ಲಾರಿಟಿ ನೋಡಿ, ಇದು ಕ್ವಾಲಿಟಿ. ಇದು ಪರ್ಲ್ ಬಂದುಬಿಟ್ಟು ಹೈಯೆಸ್ಟ್ ಕ್ವಾಲಿಟಿನಲ್ಲಿ ಬರುತ್ತೆ ಮತ್ತು ಪ್ರೈಸ್ನೂ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ದಿಸ್ ಆರ್ ದಿ ಬೇಸಿಕ್ ಟೂ ಡಿಫ್ರೆನ್ಸ್. ದಿಸ್ ಅ ಸೌತ್ ಸಿ ಹೈ ಕ್ವಾಲಿಟಿ ಆ್ಯಂಡ್ ದಿಸ್ ಅ ಬಸ್ರಾ ಹೈ ಕ್ವಾಲಿಟಿ. ಇದೇನೆಂದರೆ ಕ್ಲಾರಿಟಿ ಚೆನ್ನಾಗಿರುತ್ತೆ, ಶೈನಿ ಇರುತ್ತೆ, ಲೇಯರ್ಸ್ ಚೆನ್ನಾಗಿರುತ್ತೆ ಮತ್ತು ಬ್ಯೂಟಿ ಇರುತ್ತೆ ಆ ಪರ್ಲ್ನಲ್ಲಿ. ದಿಸ್ ಈಸ್ ಆಸ್ಟ್ರಾಲಜಿಕಲಿ 100% ಸೂಟಬಲ್. ಓಕೆ, ಈ ಹಿಂದೆ ಎಲ್ಲ ನಾವು ನೋಡಿದಂತೆ ರಾಯಲ್ ಫ್ಯಾಮಿಲೀಸ್ ಜಾಸ್ತಿ ಪರ್ಲ್ ನೆಕ್ಲೆಸ್ಗಳನ್ನೆಲ್ಲ ಹಾಕ್ತಾಯಿದ್ರು. ಅಂದರೆ ಈ ಪರ್ಲ್ ಅಂದ ತಕ್ಷಣ ಒಂದು ರೀತಿ ರಾಯಲ್ಟಿ ಬಂದ್ಬಿಡುತ್ತೆ, ಲಕ್ಸುರಿ, ರಾಯಲ್ಟಿ, ವೆರಿ ಟ್ರೂ. ಸೊ ಅಂದರೆ ಈ ಪರ್ಲ್ನ ಧಾರಣೆ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಏನೆಲ್ಲ ಚೇಂಜಸ್ಗಳು ಕಾಣ್ತೀವಿ ನಮ್ಮ ಜೀವನದಲ್ಲಿ? ವೆರಿ ಟ್ರೂ, ವೆರಿ ಗುಡ್ ಕ್ವಶನ್ ನೀವು ಕೇಳಿದ್ದೀರಾ. ಫಸ್ಟ್ ಪಾಯಿಂಟ್, 2 ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು ಹೆಲ್ತ್ ಬೆನಿಫಿಟ್ಸ್ ಅಂತ ನಾವು ಹೇಳ್ತೀವಿ. ನೋಡಿ ಎಷ್ಟೋ ಜನ, ಎಷ್ಟೋ ಆಸ್ಟ್ರಾಲಜರ್ಸ್ ಇರಲಿ, ನಮ್ಮ ಅಮ್ಮ ಇರಲಿ, ನಮ್ಮ ಫ್ಯಾಮಿಲಿನಲ್ಲಿ ಇರಲಿ ಅಥವಾ ನಮ್ಮ ಕುಲೀಗ್ಸ್ನಲ್ಲಿ ಇರಲಿ, ತುಂಬ ಕೋಪ ಬರ್ತಾ ಇದ್ದಾರೆ, ಜಗಳ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟ್ ಇವ್ರಿಗೆ ಮುತ್ತು ಕೊಡಬೇಡಪ್ಪ ಅಂತ ಹೇಳ್ತೀವಿ. ಆಸ್ಟ್ರಾಲಜಿಸ್ಟ್ನು ಕೂಡ ಸರ್ ನಮಗೆ ತುಂಬ ಕೋಪ ಇದೆ, ಅಥವಾ ಜೆಮ್ ಕನ್ಸಲ್ಟ್ ಹತ್ರ ಹೋಗ್ತೀವಿ, ತುಂಬ ಕೋಪ ಇದೆ, ಬಾಡಿ ಹೀಟ್ ಇದೆ, ಸ್ಟ್ರೆಸ್ ಜಾಸ್ತಿ ತೊಗೊಳ್ತೀವಿ ಅಂದರೆ ಫಸ್ಟು ಇವರಿಗೆ ಮುತ್ತು ಕೊಟ್ಬಿಡಿ ಅಂತ ಹೇಳ್ತೀವಿ. ಎಷ್ಟೋ ಜನಕ್ಕೆ ಕರೇಜ್ ಇರಲ್ಲ, ಅಂದರೆ ಸೆಲ್ಫ್ ಕಾನ್ಫಿಡೆಂಟ್ ಇರಲ್ಲ, ಆ ಮಾತಾಡೋದು ರೀತಿ ಇರಲ್ಲ, ದಿ ವೇ ಆಫ್ ಟಾಕಿಂಗ್, ದಿ ವೇ ಆಫ್ ಥಿಂಕಿಂಗ್, ದಿ ವೇ ಆಫ್ ಕ್ವಾಲಿಟಿ ಆಫ್ ಲೈಫ್ ಲಿವ್ ಮಾಡೋಕ್ಕೆ ಆಗಲ್ಲ. ಅವ್ರಿಗೆ ನಾವು ಹೇಳ್ತೀವಿ, ಏನು ಹೇಳ್ತೀವಿ ಅಂದರೆ ಫಸ್ಟ್ ಮುತ್ತು ಜೆಮ್ಸ್ಟೋನ್ ಧರಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಮುತ್ತು ಜೆಮ್ಸ್ಟೋನ್ ಅಂದರೆ ಕರೇಜ್, ನಿಮ್ಮ ಲೈಫ್ನಲ್ಲಿ ಕರೇಜ್ ಬೇಕು, ಸೆಲ್ಫ್ ಕಾನ್ಫಿಡೆಂಟ್ ಬೇಕು ಮತ್ತು ಒಂದು ಧೈರ್ಯ ಬೇಕಂದರೆ ಮುತ್ತು ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಕೋಪ ಬರ್ತಾ ಇದೆ, ಒಂದು ಸ್ಮಾಲ್ ರೀಸನ್ಗೂ ಕೋಪ ಬರ್ತಾ ಇದೆ ಕೂಡ ಮುತ್ತು ಜೆಮ್ಸ್ಟೋನ್ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ಬೆನಿಫಿಟ್ಸ್ ಏನಂದರೆ ಸ್ಮಾಲ್ ರೀಸನ್ಗೆ ಟೆನ್ಷನ್ ತೊಗೊಂಡ್ಬಿಡ್ತಾ ಇದ್ದಾರೆ. ಎಷ್ಟೋ ಜನ ಬರ್ತಾ ಇದ್ದಾರೆ ನಮ್ಮ ಹತ್ರ, ಬಾಡಿಗೆ ಕಟ್ಟಿಲ್ಲ 5 ತಿಂಗಳು ಸರ್, ತುಂಬ ಟೆನ್ಷನ್ ಇದೆ ಸರ್. ಏನು ಟೆನ್ಷನ್? ಬಾಡಿಗೆ ಕಟ್ಟಿಲ್ಲ, ಸ್ಮಾಲ್ ರೀಸನ್. ಒಂದು EMI ಪೆಂಡಿಂಗ್ ಇದೆ, ಫುಲ್ ಟೆನ್ಷನ್. ಒಂದು ಸ್ಮಾಲ್ ರೀಸನ್ಸ್ಗೂ ಕೂಡ ತುಂಬ ಟೆನ್ಷನ್ ತೊಗೊಂಡ್ಬಿಡ್ತಾರೆ ಸ್ವಲ್ಪ ಜನ, ಓವರ್ ಥಿಂಕಿಂಗ್ ಪರ್ಸನ್ಸ್. ಅವರು ಈ ಮುತ್ತು ಜೆಮ್ಸ್ಟೋನ್ ವೇರ್ ಮಾಡಿ, ಯಾಕಂದರೆ ಮುತ್ತು ಜೆಮ್ಸ್ಟೋನ್ ನಿಮ್ಮ ಬಾಡಿನಲ್ಲಿ ಕೂಲ್ ಮಾಡ್ತಾರೆ, ಕಾಮ್ ಆಗಿರ್ತೀರಾ, ರಿಲ್ಯಾಕ್ಸ್ ಆಗಿರ್ತೀರಾ. ಆವಾಗಲೇ ಯು ವಿಲ್ ಟೇಕ್ ಅ ರೈಟ್ ಟೈಮ್ನಲ್ಲಿ ರೈಟ್ ಡಿಸಿಷನ್ ತೊಗೊಳ್ತೀರಾ. ಆವಾಗಲೇ ಆ ಜೆಮ್ಸ್ಟೋನ್ ನಿಮಗೆ ಎಫೆಕ್ಟ್ ಆಗುತ್ತೆ. ಆವಾಗ ನಿಮ್ಮ ಲೈಫ್ನೂ ಕೂಡ ಒಂದು ಹ್ಯಾಪಿ ಲೈಫ್ನ ನೀವು ಮಾಡ್ಬೋದು. ಫಸ್ಟ್ ಪಾಯಿಂಟ್, ಕೂಲ್, ಕಾಮ್, ರಿಲ್ಯಾಕ್ಸ್ ಮಾಡಬೇಕಂದ್ರೆ. ಹೆಲ್ತಿ ಬೆನಿಫಿಟ್ಸ್ ನಾವು ನೋಡೋಣ. ಹೆಲ್ತಿ ಬೆನಿಫಿಟ್ಸ್ನಲ್ಲಿ ಮೇಜರ್ ಅಂದರೆ ಐಸ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂದರೆ ಐ ಪ್ರಾಬ್ಲಮ್ಸ್ ಕೂಡ ಪರ್ಲ್ ಜೆಮ್ಸ್ಟೋನ್ ಒನ್ ಆಫ್ ದಿ ಬೆಸ್ಟ್ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ಸೆಕೆಂಡ್ ಪಾಯಿಂಟ್, ಈ ಲೇಡೀಸ್ನಲ್ಲಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಜೆಮ್ಸ್ಟೋನ್ ಟು ಬಿ ಕೂಲ್, ಕಾಮ್, ರಿಲ್ಯಾಕ್ಸ್, ಹೆಲ್ತ್ ವೈಸ್ ಚೆನ್ನಾಗಿರಬೇಕಂದ್ರೆ ಎಷ್ಟೋ ರೆಮಿಡೀಸ್ ನಾವು ಕೊಟ್ಟಿದ್ದೀವಿ, ಎಷ್ಟೋ ಆಸ್ಟ್ರಾಲಜಿಸ್ಟ್ನು ಕೂಡ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮುತ್ತು ಜೆಮ್ಸ್ಟೋನ್ ವೇರ್ ಮಾಡ್ಕೊಳ್ಳಿ. ಹಿಂಗಂದರೆ ಮುತ್ತು ಬಂದುಬಿಟ್ಟು ಚೈಲ್ಡ್ಗೆ ಕಾರಕ, ಮನಸ್ಸಿಗೆ ಕಾರಕ. ನಾವು ನಮ್ಮ ಜಾತಕನಲ್ಲಿ ನಾವು ಚಿಲ್ಡ್ರನ್ಸ್ಗೆ ನೋಡಬೇಕಂದ್ರೆ ಚಂದ್ರಮ್ಮಗೆ ನಾವು ನೋಡ್ತೀವಿ, ಚಂದ್ರಗೆ ನಾವು ನೋಡ್ತೀವಿ. ಸೊ ಅವಾಗ ಏನಿರುತ್ತೆ, ಮುತ್ತು ರೆಪ್ರೆಸೆಂಟ್ ಫಾರ್ ಚಿಲ್ಡ್ರನ್ಸ್. ಆವಾಗ 99% ವಿ ಸೇ ಈ ಟೈಮ್ನಲ್ಲಿ ಪರ್ಲ್ ಜೆಮ್ಸ್ಟೋನ್ ಇಸ್ ಒನ್ ಆಫ್ ದಿ ಬೆಸ್ಟ್ ಇನ್ ಟರ್ಮ್ಸ್ ಆಫ್ ಯರ್ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಆರ್ ಇಟ್ ಮೇ ಬಿ ಅ ಚಿಲ್ಡ್ರನ್ಸ್ ಹೆಲ್ತ್. ಪರ್ಲ್ ಜೆಮ್ಸ್ಟೋನ್ ಹೆಲ್ಪ್ಸ್ ಯು ಅ ಲಾಟ್. ಒನ್ ಆಫ್ ದಿ ಬೆಸ್ಟ್. ಎನರ್ಜಿ ಬೇಕು, ಸೆಲ್ಫ್ ಕಾನ್ಫಿಡೆಂಟ್ ಬೇಕು, ಕರೇಜ್ ಬೇಕಂದರೆ ಮುತ್ತು ಜೆಮ್ಸ್ಟೋನ್. ಬಾಡಿ ತುಂಬ ಹೀಟ್ ಆಗ್ತಾ ಇದೆ, ಮುತ್ತು ಜೆಮ್ಸ್ಟೋನ್. ಇದೆಲ್ಲ ಸಮಸ್ಯೆಗೆ ಮುತ್ತು ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ಮನಸ್ಸು ತುಂಬ ನೀಟಾಗಿ ಇಟ್ಕೊಳ್ಬೇಕು, ಗೊಂದಲಗಳಾಗಬಾರ್ದು ಜೀವನದಲ್ಲಿ, ಈ ಥರದ್ದೆಲ್ಲ ಹೇಳ್ತಾ ಇರೋರಿಗೆ ಅಂದರೆ ಈಗ ಈ ಪರ್ಲ್ ಜೆಮ್ಸ್ಟೋನ್ ಅಂತ ಹೇಳಿದರೆ ತುಂಬ ಜನರಿಗೆ ತುಂಬ ಆಂಗ್ಸೈಟಿ ಇಶ್ಯೂಸ್ ಇರುತ್ತೆ, ಟೆನ್ಷನ್ ತೊಗೊಳ್ತಾ ಇರ್ತಾರೆ ಸಣ್ಣ ಪುಟ್ಟ ವಿಚಾರಗಳಿಗೆ. ತುಂಬ ಜನರಿಗೆ ಈ ಸೂಸೈಡಲ್ ಟೆಂಡೆನ್ಸಿ ನೋಡಿರ್ತೀವಿ. ಅದರಲ್ಲೂ ಸ್ಪೆಷಲಿ ಈ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ ಬರೆದಿರ್ತಾರೆ,
ರಿಸಲ್ಟ್ ಏನಾಗುತ್ತೋ ಅಂತ ಭಯ ಪಟ್ಕೊಂಡೇ ತುಂಬ ಜನ ಸೂಸೈಡ್ ಮಾಡ್ಕೊಂಡಿರೋದು ನೋಡುತ್ತೇವೆ. ಜೊತೆಗೆ ಎಕ್ಸಾಮ್ನ ಹೆದರಿಸೋಕ್ಕೂ ಕೂಡ ಹೆದರ್ಕೊಳ್ತಾ ಇರ್ತಾರೆ. ಸೊ ಇದೆಲ್ಲದಕ್ಕೂ ಕೂಡ ಈ ಮನಸ್ಸು ಅನ್ನೋದು ತುಂಬ ಹಿಡಿತದಲ್ಲಿ ಇಟ್ಕೊಳ್ಬೇಕಾಗತ್ತೆ, ಒಂದು ಕ್ಲಾರಿಟಿ ಇರೋದಿಲ್ಲ. ಸೊ ಅಂಥವ್ರಿಗೆ ಈ ಜೆಮ್ ಸ್ಟೋನ್ ಧರಿಸ್ಬೋದಾ? ನೋಡಿ, ಒನ್ ಆಫ್ ದಿ ಸೀರಿಯಸ್ ಕ್ವಶನ್ ನೀವು ಕೇಳಿದ್ದೀರಾ. ನೋಡಿ, ಯು ಕ್ಯಾನ್ ಗೂಗಲ್ ಇಟ್. ಇಂಡಿಯಾನಲ್ಲಿ ಒನ್ ಆಫ್ ದಿ ಮೇಜರ್ ಡೆತ್ ರೀಸನ್ ಇರೋದು ಬಿಕಾಸ್ ಆಫ್ ದಿ ಸೂಸೈಡ್. ಎವ್ರಿ ಇಯರ್ ಸೂಸೈಡ್ ರೇಟ್ ತುಂಬ ಜಾಸ್ತಿನೇ ಆಗ್ತಾಯಿದೆ. ಇಟ್ ಈಸ್ ನಾಟ್ ಗೋಯಿಂಗ್ ಡೌನ್. ಇಟ್ಸ್ ಹಂಡ್ರೆಡ್ಸ್, ಥೌಸಂಡ್ಸ್ನಲ್ಲಿ, ಲ್ಯಾಕ್ಸ್ನಲ್ಲಿನೂ ಕೂಡ ಇಂಡಿಯಾ ಸೂಸೈಡ್ ರೇಟ್ ಈಸ್ ವೆರಿ ಹೈ. ವೈ? ಬಿಕಾಸ್ ಟೆನ್ಷನ್, ಸ್ಟ್ರೆಸ್, ಆ್ಯಂಗ್ಸೈಟಿ, ಇದೆಲ್ಲ ರೀಸನ್ ಈಸ್ ಆಲ್ ಅಬೌಟ್ ಮೆಂಟಲ್ ಥಿಂಕಿಂಗ್. ಬಿಕಾಸ್ ಆಫ್ ಸ್ಮಾಲ್ ರೀಸನ್ಸ್ನು ಕೂಡ ಆರ್ ಮೈಂಡ್ ವಿಲ್ ಡೆವಲಪ್ ಇನ್ ಸಚ್ ಅ ವೇ ಇಟ್ ಮೇ ಗೋ ಇನ್ ಅ ರಾಂಗ್ ಡೈರೆಕ್ಷನ್. ನೋಡಿ, ದೇರ್ ಆರ್ ಸಮ್ ಗುಡ್ ಥಾಟ್ಸ್, ದೇರ್ ಆರ್ ಸಮ್ ಬ್ಯಾಡ್ ಥಾಟ್ಸ್. ಸಡನ್ ಡಿಸಿಷನ್ ಎಷ್ಟೋ ಜನ ತೊಗೊತಾ ಇದ್ದಾರೆ ಬಿಕಾಸ್ ಆಫ್ ಅ ಸಿಲ್ಲಿ ಥಿಂಗ್ಸ್, ಸಿಲ್ಲಿ ಥಿಂಗ್ಸ್. ಐ ಕೆನಾಟ್ ಡಿಸ್ಕ್ರೈಬ್ ಮೈ ಫ್ರೆಂಡ್. ಅವ್ರು ಏನು ಮಾಡಿದ್ದಾರೆ, ಬಿಕಾಸ್ ಆಫ್ ಸಿಲ್ಲಿ ಥಿಂಗ್ಸ್, ಬಿಕಾಸ್ ಆಫ್ ದಿ ಪ್ರಾಪರ್ಟಿ ಮ್ಯಾಟರ್ಸ್, ಹ್ಯಾಂಗ್ ಔಟ್. ನಾವು ಎಷ್ಟೋ ನ್ಯೂಸ್ನಲ್ಲಿ ನೋಡ್ತಾ ಇರ್ತೀವಿ, ನಮ್ಮ ಟಿ ವಿ ನೈನಲ್ಲಿ ಕೂಡ ನೋಡ್ತಾ ಇರ್ತೀವಿ. ಬಿಕಾಸ್ ಆಫ್ ದಿ ಎಕ್ಸಾಮ್ ಟೆನ್ಷನ್, ಸೂಸೈಡ್. ಬಿಕಾಸ್ ಆಫ್ ಫೈನಾನ್ಷಿಯಲ್ ಕ್ರೈಸ್, ಸೂಸೈಡ್. ಬಿಕಾಸ್ ಆಫ್ ಸ್ಮಾಲ್ ಥಿಂಗ್ಸ್, ಸೂಸೈಡ್. ದಿಸ್ ಅ ವೆರಿ ಸೆನ್ಸಿಟಿವ್ ಮ್ಯಾಟರ್. ನಮಗೆ ಭಯ ಬರುತ್ತೆ. ನೋಡಿ, ಬಿಕಾಸ್ ಆಫ್ ಸ್ಮಾಲ್, ನೋಡಿ, ಈ ದಿಸ್ ಭೂಮಿ, ಈ ಜಗತ್ತಿನೇನಿದೆ, ವಾಟ್ ವಿ ಆರ್ ಲಿವಿಂಗ್, ದಿಸ್ ಹೌಸ್ ಇಸ್ ಇದೆಲ್ಲ ಹೌಸ್ ಇಸ್ ಕಾಲ್ಡ್ ಆಸ್ ಅ ಪ್ರಾಬ್ಲಮ್ ಹೌಸ್. ವಾಟ್ ವಿ ಆರ್ ಲಿವಿಂಗ್, ನಮ್ಮ ಭಗವಂತ ಇರಲಿ, ಯಾರಿರಲಿ, ಈ ಭೂಮಿನಲ್ಲಿ ಎಷ್ಟೋ ಜನ ಹುಟ್ಟಿದ್ದಾರೆ, ಎಲ್ಲರಿಗೆ ಪ್ರಾಬ್ಲಮ್ಸ್ ಇದೆ. ನೋ ಒನ್ ಕ್ಯಾನ್ ಕ್ಲೈಮ್. ಐ ಡೋಂಟ್ ಹ್ಯಾವ್ ನಥಿಂಗ್ ಪ್ರಾಬ್ಲಮ್. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ನೋ ಒನ್ ಕ್ಯಾನ್ ಕ್ಲೈಮ್. ನನಗೆ ಬಿಡಿ, ನಮ್ಮಪ್ಪ ಇರಲಿ, ನಮ್ಮ ತಾತ ಇರಲಿ, ಲೆಟ್ ಇಟ್ ಬಿ ಎವ್ರಿವನ್ಸ್ಗೂ ಕೂಡ ಪ್ರಾಬ್ಲಮ್ಸ್ ಇದೆ. ವಿತೌಟ್ ಪ್ರಾಬ್ಲಮ್ ನೋ ಒನ್ ಆರ್ ಲಿವಿಂಗ್. ಬಿಕಾಸ್ ಇಲ್ಲಿ ಪ್ರಾಬ್ಲಮ್ ಇಲ್ಲ ಅಂದರೆ ನೀವು ಸತ್ತದಾದ್ಮೇಲೆ ಅಲ್ಲಿ ಪ್ರಾಬ್ಲಮ್ ಇರುತ್ತೆ. ವಾಟ್ ಯು ಆರ್ ಲಿವಿಂಗ್, ಇಲ್ಲೇ ಪ್ರಾಬ್ಲಮ್ಸ್ ಇರೋದಲ್ಲ, ಇಲ್ಲೇ ಸೊಲ್ಯೂಷನ್ಸ್ನು ಕೂಡ ಇದೆ. ಸೊ ಯು ಶುಡ್ ಫೈಂಡ್ ಔಟ್ ದಿ ರೈಟ್ ಸೊಲ್ಯೂಷನ್, ಯು ಶುಡ್ ಗೋ ಇನ್ ದ ರೈಟ್ ಗೈಡ್ಲೈನ್ಸ್. ಮತ್ತು ಸಿವಿಯರ್ ಪ್ರಾಬ್ಲಮ್ಸ್ ಅಂದರೆ ಸೂಸೈಡ್. ಸೆಕೆಂಡ್ ಅಂದರೆ ಮೆಂಟಲ್ ಡಿಸಾಸ್ಟರ್. ಎಷ್ಟೋ ಜನ ದೇ ಥಿಂಕ್ ವೆರಿ ಮೆಂಟಲಿ, ವೆರಿ ರ್ಯಾಶ್ಲಿ, ವೆರಿ ಸೆನ್ಸಿಟಿವ್ಲಿ. And there are some cases which I have handled. ತುಂಬ ವಿ ಕ್ಯಾನ್ ಸೇ ದಟ್ ಮೆಂಟಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಅವ್ರಿಗೆ. ದೇ ಹ್ಯಾವ್ ವೆಂಟ್ ಟು ದಿ ನಿಮೈನ್ಸ್ ಹಾಸ್ಪಿಟಲ್. ಇಲ್ಲಿ ಆ ಸಿಚುವೇಶನ್ನು ಕೂಡ ಬಂದಿದೆ ಬಿಕಾಸ್ ಓವರ್ ಥಿಂಕಿಂಗ್. ದಿಸ್ ಅ ವೆರಿ ಸೆನ್ಸಿಟಿವ್ ಮ್ಯಾಟರ್. ಸೊ ಬಿಕಾಸ್ ಆಫ್ ದಿಸ್ ಥಿಂಗ್, ಸುಸೈಡ್ ಮ್ಯಾಟರ್ಸಲ್ಲಿ ಸಡನ್ ಡಿಸಿಷನ್, ಸಡನ್ ಆಂಗ್ಸೈಟಿ, ಓವರ್ ಥಿಂಕಿಂಗ್, ಇದೆಲ್ಲ ತುಂಬ ನೆಗೆಟಿವ್ ಪಾರ್ಟ್ನಲ್ಲಿ ಹೋಗಿದೆ. ಇದೆಲ್ಲ ಪಾಸಿಟಿವ್ನಲ್ಲಿ ಹೋಗ್ಬೇಕಂದ್ರೆ ಮುತ್ತು ಜೆಮ್ಸ್ಟೋನ್ ತುಂಬ ವರ್ಕ್ಫುಲ್ ಆಗುತ್ತೆ. ಸೆಕೆಂಡ್ ಓದಿಯೋ ಜೆಮ್ಸ್ಟೋನ್ ಅದು ಬಂದುಬಿಟ್ಟು ಕ್ಲಿಯರ್ ಕ್ವಾರ್ಟ್ಜ್ ಜೆಮ್ಸ್ಟೋನ್ ಅಂತ ಬರುತ್ತೆ. ಅದು ಬಂದುಬಿಟ್ಟು ಸ್ಫಟಿಕ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದೆಲ್ಲ ರೀಸನ್ಸ್ ಇಫ್ ಯು ವಾಂಟ್ ಟು ಗೋ ಔಟ್, ಮುತ್ತು ಜೆಮ್ಸ್ಟೋನ್ ತುಂಬ ಒನ್ ಆಫ್ ದಿ ಬೆಸ್ಟ್ ಆಗುತ್ತೆ. ಎಷ್ಟೋ ಜನ ಮೆಂಟಲಿ ವಾಟ್ ಯು ಕ್ಯಾನ್ ಸೇ ಅನ್ಸೂಟಬಲ್ ಇರುತ್ತೆ, ಮೆಂಟಲಿ ದೇ ಆರ್ ನಾಟ್ ಟೂ ಮಚ್ ಸ್ಟ್ರಾಂಗ್. ಸೊ ವೀಕ್ ಮೈಂಡ್ ಇರುತ್ತೆ. ಸೊ ಅಂತಹ ಜನಗೂ ಕೂಡ ನಾವು ಸ್ಪೆಷಲಿ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಇವರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀವಿ. ಇನ್ ಟರ್ಮ್ಸ್ ಆಫ್ ಪರ್ಲ್ ಜೆಮ್ಸ್ಟೋನ್ ಕೊಡ್ತಾ ಇದ್ದೀವಿ ವಿತೌಟ್ ಎನಿ ಕಾಸ್ಟಿಂಗ್. ಎಷ್ಟೋ ಜನಕ್ಕೆ ಗಿಫ್ಟಾಗಿನೂ ಕೊಟ್ಟಿದ್ವಿ ಮತ್ತು ವೆರಿ ಆಫ್ ದಿ ಮೋಸ್ಟ್ ರೀಸನೇಬಲ್ ರೇಟನ್ನು ಕೂಡ ಕೊಟ್ಟಿದ್ವಿ. ಏನಕ್ಕೆ ಈ ಮೆಂಟಲಿಗೆ ಕಾರಕ ಇರೋದು ಚಂದ್ರಗ್ರಹ. ಈ ಮೆಂಟಲ್ ಥಿಂಕಿಂಗ್ ಇರಲಿ, ವೀಕ್ ಮೈಂಡ್ಸ್ ಇರಲಿ, ಇದೆಲ್ಲ ಕಾರಕ ಇರೋದು ಚಂದ್ರಗ್ರಹ. ಅವ್ರಿಗೆ ಏನು ಮಾಡಬೇಕು, ಕೂಲಾಗಿರಬೇಕು, ಕಾಮಾಗಿರಬೇಕು, ನೆಮ್ಮದಿ ಇರಬೇಕಂದ್ರೆ ಈ ಮುತ್ತು ಜೆಮ್ಸ್ಟೋನ್ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬ್ರೇಸ್ಲೆಟ್ ಕೂಡ ಇದೆ ಅಂತ ಹೇಳ್ತಿದ್ರಿ, ಇದರ ಉಪರತ್ನದ ಬಗ್ಗೆ, ಆ ಬಗ್ಗೆ ತಿಳಿಸ್ಕೊಡಿ. ಚಂದ್ರಗ್ರಹದ ಜೆಮ್ಸ್ಟೋನ್ ಬಂದುಬಿಟ್ಟು ಮುತ್ತು ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ಉಪರತ್ನದ ಯಾವ ಜೆಮ್ಸ್ಟೋನ್ ಅಂದರೆ ಬಂದುಬಿಟ್ಟು ಮೂನ್ ಸ್ಟೋನ್ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ಮೂನ್ ಸ್ಟೋನ್ ಜೆಮ್ಸ್ಟೋನ್ ಉಂಗುರನೂ ಕೂಡ ನೀವು ಧರಿಸ್ಬೋದು ಮತ್ತು ವೇರ್ ಮಾಡ್ಬೋದು. ಮೂನ್ ಸ್ಟೋನ್ ಜೆಮ್ಸ್ಟೋನ್ ವೇರ್ ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಮೂನ್ ಸ್ಟೋನ್ ಬ್ರಾಸ್ಲೆಟ್ನು ಕೂಡ ಸಿಗುತ್ತೆ. ಇದು ಬಂದುಬಿಟ್ಟು ಮೂನ್ ಸ್ಟೋನ್ ಬ್ರಾಸ್ಲೆಟ್. ಈ ಜೆಮ್ಸ್ಟೋನ್ ಬ್ರಾಸ್ಲೆಟ್ನು ಕೂಡ ನೀವು ವೇರ್ ಮಾಡ್ಬೋದು, ಆವಾಗಲೇ ನಿಮಗೆ ಬೆನಿಫಿಟ್ಸ್ನು ಸಿಗುತ್ತೆ. ಮೂನ್ ಸ್ಟೋನ್ ಬ್ರಾಸ್ಲೆಟ್ ವೇರ್ ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಯು ಕ್ಯಾನ್ ವೇರ್ ಕ್ಲಿಯರ್ ಕ್ವಾರ್ಟ್ಜ್ ಸ್ಫಟಿಕ್ ಬ್ರಾಸ್ಲೆಟ್ನು ಕೂಡ ನೀವು ವೇರ್ ಮಾಡಬಹುದು. ಸೊ ಈಗ ನಿಮ್ಮಲ್ಲಿ ಪರ್ಚೇಸ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಜನರಿಗೆ? ಫಸ್ಟ್ ಒನ್, ನ್ಯಾಚುರಲ್, ಅನ್ಹೀಟೆಡ್, ಅನ್ಟ್ರೀಟೆಡ್ ಮತ್ತು ಒನ್ ಆಫ್ ದಿ ಲೋಯೆಸ್ಟ್ ಆ್ಯಂಡ್ ದಿ ರೀಸನೇಬಲ್ ರೇಟ್ ಅಂತ ನಾವು ಹೇಳ್ತೀವಿ. ನೋ ಒನ್ ಕ್ಯಾನ್ ಕಾಂಪಿಟೇಟ್ ಇನ್ ಟರ್ಮ್ಸ್ ಆಫ್ ಅವರ್ ಕ್ವಾಲಿಟಿ. ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಐ ಸೇ ಓಪನ್ಲಿ, ನಮ್ಮ ಹತ್ರ ಏನು ಕ್ವಾಲಿಟಿ ಸಿಗುತ್ತೆ ದಟ್ ಈಸ್ ದ ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ತೀವಿ. ಸೆಕೆಂಡ್ ಪಾರ್ಟ್ ಡಿಪೆಂಡ್ಸ್ ಆನ್ ದಿ ಪ್ರೈಸಿಂಗ್. ಓಕೆನಾ? ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ. ಸೆಕೆಂಡ್ ಆ್ಯಂಡ್ ಅನ್ಹೀಟೆಡ್, ಅನ್ಟ್ರೀಟೆಡ್, ದಟ್ ಈಸ್ ನ್ಯಾಚುರಲ್. ಥರ್ಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ರೀಸನಬಲ್ ಪ್ರೈಸ್. ನೋ ಒನ್ ಕ್ಯಾನ್ ಕಾಂಪಿಟೇಟ್ ಇನ್ ಟರ್ಮ್ಸ್ ಆಫ್ ಪ್ರೈಸಿಂಗ್.
because the source and we are doing our own source, we are doing our own manufacturing, we are doing our own thing. Manufacturing ಸ್ವಂತ ಇದೆ, ಕನ್ಸಲ್ಟೇಷನ್ ಸ್ವಂತ ಇದೆ, ಆ್ಯಂಡ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಸ್ವಂತ ಇದೆ. ಸೊ ಬಿಕಾಸ್ ಆಫ್ ದಿಸ್ ಥಿಂಗ್ price may automatically go down and quality automatically go up, and customers kuda they are getting 110% natural gemstone. You can go through my Google reviews, none of a person has given a bad reviews because of our quality, because of our sincerity, because of our crystal clear transparency, and the measure ಏನಂದ್ರೆ 100% natural. What is fact? We say fact. That is what we are growing. ಸೊ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಮೂನ್ ಸ್ಟೋನ್ ಜೊತೆಗೆ ಈ ಪರ್ಲ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ಧನ್ಯವಾದ ತಮಗೆ. ಸೊ ವೀಕ್ಷಕರೇ, ಮನಸ್ಸು ನೆಮ್ಮದಿಯಾಗಿ ಇಟ್ಕೊಳ್ಬೇಕು, ಜೀವನ ಸುಗಮವಾಗಿ ಸಾಗಬೇಕು, ಟೆನ್ಷನ್ ಇರಬಾರ್ದು, ಆಂಗ್ಸೈಟಿ ಇಶ್ಯೂಸ್ ಇರಬಾರ್ದು, ಒಂದು ಜೀವನದಲ್ಲಿ ಒಂದು ಕ್ಲಾರಿಟಿ ಇರಬೇಕು, ಒಂದು ದೃಢ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅಂತಂದರೆ ನೀವು ಪರ್ಲ್ ಜೆಮ್ ಸ್ಟೋನನ್ನು ಧರಿಸ್ಬೋದು. ಸೊ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಮೂನ್ ಸ್ಟೋನ್ ಜೊತೆಗೆ ಪರ್ಲ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು. ಜೀವನದಲ್ಲಿ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ, ನೆಮ್ಮದಿ ಇಲ್ಲ, ಆಂಗ್ಸೈಟಿ ಇಶ್ಯೂಸ್ ಬರ್ತಾ ಇದೆ, ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋರು ಈ ಪರ್ಲ್ ಅಥವಾ ಮೂನ್ ಜೆಮ್ ಸ್ಟೋನನ್ನು ಧರಿಸಬಹುದು. ಈ ಸರ್ಟಿಫೈಡ್ ಜೆಮ್ ಸ್ಟೋನನ್ನು ನೀವು ಧಾರಣೆ ಮಾಡಬೇಕು ಅಂತಂದರೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ಗೆ ಈ ಕೂಡಲೇ ಭೇಟಿ ಕೊಟ್ಟು ಪರ್ಲ್ ಜೆಮ್ ಸ್ಟೋನನ್ನು ಖರೀದಿ ಮಾಡಿ, ಧಾರಣೆ ಮಾಡಿ, ಜೀವನದಲ್ಲಿ ಒಳಿತನ ಕಾಣಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.